ಪಣೀಂದ್ರ ಅವರೀಗ ಇಲ್ಲಿ ಎವಿಡೆನ್ಸ್ಗಳ ಒಂದು ವಿಚಾರ ಅಂತ ಬಂದಾಗ ಒಂದು ಪ್ರತ್ಯಕ್ಷ ಸಾಕ್ಷಿಗಳು ನಮಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಆ ಶೆಡ್ನ ಕಾವಲುಗಾರ ಅದು ಬಿಟ್ಟುಬಿಟ್ರೆ ಕಾವಲುಗಾರನ ಬಿಟ್ಟುಬಿಟ್ರೆ ಇನ್ಯಾರೋ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಂಡವರು ಅಂತ ಇದ್ದರೆ ಈ ಗ್ಯಾಂಗ್ನವರೇ ಕಂಡಿರಬೇಕು, ಅದನ್ನು ಈ ಇಡೀ ಗ್ಯಾಂಗ್ನವರೇ ಕಂಡಿರಬೇಕು. ಇದರಲ್ಲಿ ಮಾಫಿ ಸಾಕ್ಷಿಗಳು ಅಂತ ಕೂಡ ಬರ್ತಾರೆ. ಇದಲ್ಲದೇ ಇದ್ದರೆ ನಾವು ಪೂರ್ತಿ ಅವಲಂಬಿಸಬೇಕಾಗಿರೋದೇ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆ ಅವಲಂಬಿಸಬೇಕಾಗುತ್ತೆ. ಇಲ್ಲದೇ ಇದ್ದರೆ ಡಿಜಿಟಲ್ ಎವಿಡೆನ್ಸ್ಗಳ ಬಗ್ಗೆ ನಾವು ಅವಲಂಬಿಸಬೇಕಾಗುತ್ತೆ, ಇಲ್ಲ FSL ರಿಪೋರ್ಟ್ ಬಗ್ಗೆ ಅವಲಂಬನೆ ಆಗಬೇಕಾಗುತ್ತೆ ನಾವು. ಸೊ ಇವುಗಳ ತೂಕ ಒಂದು ಮರ್ಡರ್ ಕೇಸಲ್ಲಿ ಹೇಗಿರುತ್ತೆ ಅಂತ ನಿಮ್ಮ ಸಂಪರ್ಕ ಸಾಧ್ಯವಾಗ್ತಿಲ್ಲ ಪಣೀಂದ್ರ ಅವರೇ. ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ನನಗೆ. ಮತ್ತೆ ಸಂಪರ್ಕ ಮಾಡ್ತೀವಿ. ರೇಪ್ ಕೇಸ್ಗಳಿದ್ದಾಗ ನಿಮಗೆ ಐ ವಿಟ್ನೆಸ್ಗಳು ಇರೋದಿಲ್ಲ, ಇನ್ಕ್ಲೂಡಿಂಗ್ ಅವರ್ ಡೆಲ್ಲಿ ನಿರ್ಭಯಾ ಕೇಸಲ್ಲಿ ಬಸ್ಸಲ್ಲಿ ಇದ್ದಂತ ಅಷ್ಟು ಜನನೂ ಅದರಲ್ಲಿ ಅಕ್ಯೂಸ್ಗಳೇನೆ. ಸೊ ಹಿಯರ್ ಇಸ್ ವೆನ್ ವಿ ಡಿಸ್ಕಸ್ ಅಬೌಟ್ ಕೊರಾಬರೇಟಿವ್ ಅಂಡ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ಗಳು. ಎಲ್ಲ ಕೇಸ್ ಐ ವಿಟ್ನೆಸ್ಗಳ ನೆಸೆಸಿಟಿ ಇರೋದಿಲ್ಲ, ಬಟ್ ಐ ವಿಟ್ನೆಸ್ ವಿಲ್ ಆಡ್ ಆನ್ ದ ವ್ಯಾಲ್ಯೂ ಫಾರ್ ದ ಕೊರಾಬರೇಟಿವ್ ಎವಿಡೆನ್ಸಸ್ ಅಷ್ಟೇನೆ. ಈ ಕೇಸ್ಗಳಲ್ಲಿ ನೋಡಿ, ಐ ವಿಟ್ನೆಸ್ಗಳು ಬೇಡ. ಫಸ್ಟ್ ಆಫ್ ಆಲ್, ದರ್ಶನ್ ಅವರ ಶೂನಲ್ಲಿ ಇದ್ದಂತಹ ಮಣ್ಣಿನ ಸ್ಯಾಂಪಲ್ ಮತ್ತು ಆ ಒಂದು ಶೆಡ್ ಅಲ್ಲಿ ಇರುವಂತಹ ಮಣ್ಣಿನ ಸ್ಯಾಂಪಲ್ ಹೊಂದಾಣಿಕೆ ಬಗ್ಗೆ ಅವರು ರಿಪೋರ್ಟ್ ಮಾಡಿದ್ದಾರೆ. ದಟ್ ಈಸ್ ಅ ಸಾಯಿಲ್ ಎಕ್ಸಾಮಿನೇಷನ್. ಅದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ಬಂದಿದೆ, ಅಂದ್ರೆ ಇವರಲ್ಲಿ ಇದ್ರು ಅಥವಾ ಅಲ್ಲಿ ಹೋಗಿರೋ ಒಂದು ಟ್ರೇಸಸ್ ಇವ್ರಿಗಿದೆ, ಬಟ್ ದಟ್ ಡಸಂಟ್ ಅಸರ್ಟೈನ್ ದ ಟೈಮ್. ಓಕೆ, ಸೆಕೆಂಡ್ ಥಿಂಗ್, ಇವ್ರು ಯಾವ ಟೈಮಲ್ಲಿ ಹೋಗಿದ್ರು ಅನ್ನೋದಕ್ಕೆ ಡಿಜಿಟಲ್ ಎವಿಡೆನ್ಸಸ್ಗಳು ಇದಕ್ಕೆ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಮೊಬೈಲ್ ಟವರ್ ಲೊಕೇಶನ್ ಇರಬಹುದು, ಮತ್ತೆ CCTVಗಳೇನು ಕ್ಯಾಪ್ಚರ್ ಆಗಿದೆ ಅದಿರಬಹುದು, ಮತ್ತೆ ಅವರು CCTV ಏನಿದೆ ಅವರು ಶೆಡ್ಯೂಲ್ ಇರುವಂತ CCTVನೇ ಆಗಬೇಕು ನೆಸೆಸಿಟಿ ಇಲ್ಲ. ಹೊರಗಡೆ ರೂಟಲ್ಲಿ ಇರುವಂತ ಎಷ್ಟೋ CCTVಗಳನ್ನ ಮಾಧ್ಯಮದಲ್ಲೇ ನಾವು ಫಸ್ಟ್ ಒಂದೆರಡು ದಿನ ನೋಡ್ತಾ ಇದ್ವಿ ನಾವು ಅದನ್ನ. ಸೊ ಅದೆಲ್ಲ ಕೂಡ ಯಾವ ರಸ್ತೆಯಿಂದ ಯಾವ ಗಾಡಿ ಯಾವ ಡೈರೆಕ್ಷನ್ ಹೋಯ್ತು ಅಲ್ಲಿಂದ ಕೂಡ ಆ ಲೊಕೇಶನ್ ಅಲ್ಲಿ ಹೋಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಬಂದಿರುತ್ತೆ. ಆ ಲೊಕೇಶನ್ ಇದ್ಕೊಂಡು ಯಾವುದೇ ಒಂದು ಆಕ್ಟಿವ್ ಕಾಲ್ SMS ಬಂದಿರಬಹುದು ಅಥವಾ ಆಕ್ಟಿವ್ ವಾಯ್ಸ್ ಕಾಲ್ ರಿಸೀವ್ ಮಾಡಿರ್ಬೋದು, ಕಳಿಸಿರ್ಬೋದು. ದ ಮೂಮೆಂಟ್ ದ ನೆಟ್ವರ್ಕ್ ಇಂಟರ್ಫೇಸ್ ಆದ ತಕ್ಷಣ ಅದು ಇಟ್ ಟೇಕ್ಸ್ ಎ ಜಿಯೋ ಟ್ಯಾಗಿಂಗ್, ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅದು ತಗೊಳತ್ತದು. ಆ ಜಾಗದಲ್ಲಿ ಅವ್ರು ಇದ್ರು ಅನ್ನೋದಕ್ಕೆ ಅದೊಂದು ವಿಚಾರ ಬರುತ್ತೆ ಅದರಲ್ಲಿ. ಅಪಾರ್ಟ್ ಫ್ರಮ್ ದಿಸ್ ಟವರ್ ಲೊಕೇಶನ್, ಆ ಟವರ್ ಇಂದ ಅವ್ರ ಮೊಬೈಲ್ಗೆ ಸಿಗ್ನಲ್ ಬರ್ತಿತ್ತು ಅನ್ನೋದು ಒಂದು ಕ್ಯಾಟಗರಿ ಆಯ್ತು ಅಂತ ಕೇಳಿದ್ರೆ, ಅವರಲ್ಲಿ ಇದ್ರು ಅನ್ನೋದಕ್ಕೆ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಬರ್ತಾ ಹೋಗುತ್ತೆ ಅಲ್ಲಿ. ಸೊ ಇಷ್ಟೆಲ್ಲ ಆದ್ಮೇಲಿಂದ ಮೆಡಿಕಲ್ ಎವಿಡೆನ್ಸ್ ಈ ತರ ಹೊಡ್ತಾ ಬಿದ್ದಿದ್ದಕ್ಕೆ ಸತ್ರು, ಬಟ್ ಯಾರು ಹೊಡೆದಿದ್ದು ಪ್ರಶ್ನೆ ಬರ್ಬೇಕಾದ್ರೆ ಹೊಡೆದಂತ ವೆಪನ್ಗಳ ಮೇಲಿರುವಂತ ಇದು DNA ಸ್ಯಾಂಪಲ್ಸ್ ಇರ್ಬೋದು, ಫಿಂಗರ್ ಪ್ರಿಂಟ್ ಸ್ಯಾಂಪಲ್ಸ್ ಗಳಿರ್ಬೋದು. ಅದರಿಂದ ಯಾರ್ಯಾರು ಮುಟ್ಟಿದ್ರು ಅದು ಗೊತ್ತಾಗ್ತಾ ಹೋಗುತ್ತೆ. ಆ ಮುಟ್ಟಿರೋ ಒಂದು ರಾಡ್ ಇಂದನೇ ಅವನ್ಗೆ ಹೊಡೆದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಸೊ ಎಲ್ಲ ಒಂದಕ್ಕೊಂದು ಲಿಂಕ್ ಮಾಡಿದಾಗ ಯು ಗೆಟ್ ದ ಕಂಪ್ಲೀಟ್ ನರೇಷನ್ ಆಫ್ ದ ಹೋಲ್ ಕ್ರೈಮ್ ಸೀನ್. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅ ಫೋರೆನ್ಸಿಕ್ ಟೀಮ್. ಫೈನ್ ಪಣೀಂದ್ರ ಅವರು, ನಾನು ಮತ್ತೆ ಮಾತಾಡ್ತೀನಿ ನಿಮ್ಮನ್ನು. ಇದೀಗ ನಾನು ದಿಲೀಪ್ ಕುಮಾರ್ ಅವ್ರ ಬಳಿ ಕೂಡ ಒಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದರು ಎನ್ನುವುದನ್ನು ಎಸ್ಟಾಬ್ಲಿಷ್ ಮಾಡುವುದಕ್ಕೂ ಇದ್ದ ಮಾತ್ರಕ್ಕೆ ಇವನೇ ಮುಗಿಸಿದ್ದಾನೆ ಅಂತ ಹೇಳುವುದಕ್ಕೂ ವ್ಯತ್ಯಾಸ ಇದೆಯಾ? ಇಲ್ಲಿ ದರ್ಶನ್ ಕಡೆ ವಕೀಲರೇನಾದರೂ, ಸ್ವಾಮಿ ನಾವು ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಹೋಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ, ದರ್ಶನ್ ಶೂನಲ್ಲಿ ಸಿಕ್ಕಂಥ ಮಣ್ಣಿಗೂ ಮಣ್ಣಿನ ಮಾದರಿಗೂ ಪಟ್ಟಣಗೆರೆ ಶೆಡ್ನ ಮಣ್ಣಿಗೂ ಮ್ಯಾಚ್ ಆಗ್ತಿದೆ ಅಂತ ಹೇಳಿದ್ರೆ ನಾವೇ ಹೇಳ್ತಾ ಇದ್ದೀವಲ್ಲ ಸ್ವಾಮಿ, ಎಸ್ ಹೋಗಿದ್ದು ನಿಜ, CCTV ಆದರೂ ನೋಡ್ಕೊಳ್ಳಿ, ನಾವೇ ಒಪ್ಕೊಳ್ತಾ ಇದ್ದೀವಲ್ಲ ಹೋಗಿದ್ದು ಹೌದು, ಹೊಡೆದು ಬಿಟ್ಟಿದ್ರು ಅಂತ ಆ ವ್ಯಕ್ತಿಗೆ ಮಾಹಿತಿ ಬರುತ್ತೆ. ಅವಾಗ ಹೋಗಿರ್ತಾರೆ ಅವರು ಯಾಕ್ರೋ ಹಿಂಗೆ ಮಾಡಿದ್ದೀರಾ ಅಂಥೇಳಿ ಅವರು ಒಂದು ಎಡೆಟ್ ಹೊಡೆದ್ರು, ವಾಪಸ್ ಬಂದರು. ಯಾವಾಗ ನಾನು ಘಟನಾ ಸ್ಥಳದಲ್ಲೇ ಇರಲಿಲ್ಲ ಅಂತ ಬಂದಾಗ ಇದು ಎಸ್ಟಾಬ್ಲಿಷ್ ಮಾಡೋದು ಓಕೆ. ಅದರ್ವೈಸ್ ಏನಾಗುತ್ತೆ, ಇದರಲ್ಲಿ ಇದ್ದಿದ್ದು ನಿಜ, ಸಾಯಿಸಿದ್ದು ನಾನಲ್ಲ, ಒಂದೇಟ್ ಹೊಡೆದಿದ್ದು ನಿಜ, ನನ್ನ ಉದ್ದೇಶ ಅವನಿಗೆ ಬುದ್ಧಿ ಕಲಿಸುವುದಾಗಿತ್ತೇ ವಿನಃ ಅವನು ಕೊಲ್ಲೋ ಉದ್ದೇಶ ನನಗಿರಲಿಲ್ಲ, ನನ್ನ ಬಂದ ಮೇಲೆ ಆಗಿದಂಥ ಘಟನೆಗಳಿಗೆ ನಾನು ಜವಾಬ್ದಾರ ಅಲ್ಲ ಅಂಥೇಳಿ ದರ್ಶನ್ ಕಡೆ ವಕೀಲರು ವಾದ ಮಾಡಬಹುದಾ?